ಈಗ ದೇಶದ ನಾಗರಿಕರು ಎಸ್ ನಮಗೂ ಕೂಡ ದೇಶ ಪ್ರೇಮ ಇದೆ, ನಾವು ಪದೇ ಪದೇ ಅದನ್ನ ಸಾಬೀತು ಮಾಡಿದ್ದೀವಿ. ಕೊರೋನಾ ಟೈಮಲ್ಲಿ ಸಾಬೀತು ಮಾಡಿದ್ವಿ, ನೋಟ್ ಬ್ಯಾನ್ ಟೈಮಲ್ಲಿ ಸಾಬೀತು ಮಾಡಿದ್ವಿ, ಪ್ರತಿಯೊಂದು ಟೈಮಲ್ಲೂ ನಾವು ಸಾಬೀತು ಮಾಡಿದ್ವಿ. ನೀವು ಸಾಬೀತು ಮಾಡಿ, ನಿಮ್ಮಿಂದ ಶುರುವಾಗ್ಲಿ ಅಲ್ಲ, ಎಲ್ಲ ನಿಮ್ಮಿಂದಾನೇ ಶುರು ಮಾಡಿ. ಈಗ ನಾನು ಹೇಳ್ತಾ ಇದ್ರೆ 1965ರಲ್ಲಿ ಇದು ಶಾಸ್ತ್ರಿ ವ್ರತ ಅಂತ. ಯಾಕೆ ಅಂತಂದ್ರೆ ಆಗ ನಾವು ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಿದ್ವಿ, ಮಳೆನೂ ನಮ್ ಜೊತೆ ಯುದ್ಧ ಮಾಡಿತ್ತು, ತೀವ್ರ ಬರಗಾಲ ಇತ್ತು, ಚೈನಾ ಜೊತೆಗೆ ಯುದ್ಧ ಮಾಡಿ ನಾವು ಸೋತೋಗಿದ್ವಿ. ಸೊ ಆಹಾರದ ಕೊರತೆ ಉಂಟಾಗಿತ್ತು. ಅಂತಹ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಮನವಿ ಮಾಡಿದ್ರು ಆಲ್ ಇಂಡಿಯಾ ರೇಡಿಯೋದಲ್ಲಿ. ಏನು ಅಂತಂದ್ರೆ ದಯವಿಟ್ಟು ವಾರದಲ್ಲಿ ಒಂದು ಹೊತ್ತಿನ ಊಟವನ್ನ ತ್ಯಜಿಸಿ ಅಂತ. ಅದು ಹೇಳೋದಕ್ಕಿಂತ ಮುಂಚೆ ಒಂದು ವಾರದ ಹಿಂದೆನೆ ತನ್ನ ಹೆಂಡತಿ ಲಲಿತಾ ಶಾಸ್ತ್ರಿ ಅವರಿಗೆ ನೀನು ಇನ್ಮೇಲೆ ರಾತ್ರಿ ಅಡಿಗೆ ಮಾಡಬೇಡ ಅಂತ ಹೇಳಿ ತನ್ನ ಮನೆಯಿಂದ ಆರಂಭ ಮಾಡಿ ಒಂದು ವಾರ ರಾತ್ರಿ ಊಟ ಮಾಡದೆ ಇದ್ದು ಕೊನೆಗೆ ಅವರು ಆಲ್ ಇಂಡಿಯಾ ರೇಡಿಯೋಗೆ ಬಂದು ನೋಡಿ ದಯಮಾಡಿ ಸಾಧ್ಯ ಆದರೆ ನೀವು ಸೋಮವಾರದ ರಾತ್ರಿಯ ಊಟವನ್ನ ತ್ಯಜಿಸಿ ಅಂತ ಹೇಳಿದ್ರು. ಆಗ ನಮ್ಮ ಉಡುಪಿ ಕೆಫೆ ಸೇರಿದಂತೆ ಮುಂಬೈಯ ಕ್ಯಾಂಟೀನ್ಗಳು ಸೇರಿದಂತೆ ಆರ್ಮಿ ಕ್ಯಾಂಟೀನ್ ಎಲ್ಲರೂ ಕೂಡ ಸೋಮವಾರದ ರಾತ್ರಿಯ ಅಡಿಗೆನ ಸ್ಟಾಪ್ ಮಾಡಿದ್ರು. ಇಡೀ ದೇಶ ಹೊಂದಾಯ್ತು. ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆಗಳು ಮೊಳಗಿದ್ವು. ಅದಾದ್ಮೇಲೆ ನಾವು ಹಸಿರು ಕ್ರಾಂತಿ ಎಲ್ಲ ಮಾಡಿದ್ವಿ. ಈಗ ನಾವು ಆಹಾರ ಭದ್ರತೆಯಲ್ಲಿ ತುಂಬಾ ಸುರಕ್ಷಿತವಾಗಿದ್ದೀವಿ. ಸೊ ರಾಜಕೀಯ ನಾಯಕರು, ಒಬ್ಬ ಪ್ರಧಾನಿಗಳಿಂದಲೇ ಅದು ಆರಂಭ ಆಯ್ತು. ನೀವು ರಾಜಕೀಯ ನಾಯಕರು ಇವತ್ತು ಭಾಷಣ ಹೊಡಿತಿದ್ರ, ನಾನು ಇದು ಮಾಡ್ತಾ ಇದ್ದೀನ್ರಿ, ನೀವು ಅದ್ ಮಾಡ್ರಿ, ನಾ ಇದು ಮಾಡ್ತಾ ಇದ್ದೀನ್ರಿ, ನೀವು ಇದು ಮಾಡ್ರಿ ಹೇಳಿ ಅಲ್ಲ.